ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಗಂಟ್ಲಿಗೆ ಸಂಬಂಧಪಟ್ಟಂಥ ಕಾಯಿಲೆ ಬಗ್ಗೆ ನಿಮಗೆ ಕೆಲವೊಂದು ವಿಚಾರಗಳನ್ನು ತಿಳಿಸಿ ಅದಕ್ಕೆ ಸಂಬಂಧಪಟ್ಟಂಥ ಪರಿಹಾರಗಳೇನಾದ್ರು ಇತ್ತು ಅಂದರೆ ಅದನ್ನು ನಿಮಗೆ ತಿಳಿಸೋಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಮನುಷ್ಯನಿಗೆ ತಲೆ ಮತ್ತು ದೇಹಕ್ಕೆ ಮಧ್ಯಭಾಗ ಅಂದರೆ ಗಂಟ್ಲು, ಇಲ್ಲಿಂದ ಕೆಳಗೆ ಮತ್ತು ಇಲ್ಲಿಂದ ಮೇಲಕ್ಕೆ ಬ್ರೋಕರು ಏಜೆಂಟ್ ಯಾರಪ್ಪ ಅಂದರೆ ಕಂಠ ಪ್ರದೇಶ. ಇದಕ್ಕೆ ಗಳ ಅಂತಾರೆ ಸಂಸ್ಕೃತ ಭಾಷೆಯಲ್ಲಿ. ಗಳ ರೋಗಗಳು ಗಂಟಲಿಗೆ ಸಂಬಂಧಪಟ್ಟಂಥ ಕಾಯಿಲೆಗಳು. ಮನುಷ್ಯನಿಗೆ ತೃಪ್ತಿ ಆಗಬೇಕು ಅಂದರೆ ಅವ್ನು ಸಾಕಷ್ಟು ಚೆನ್ನಾಗಿ ತಿನ್ನಬೇಕು ಅಂದರೆ ಗಂಟಲು ಚೆನ್ನಾಗಿರಬೇಕು. ಗಂಟ್ಲೆ ಚೆನ್ನಾಗಿಲ್ಲ ಅಂದರೆ ಅವನು ಹಸಿವು ನೀಗಿಸ್ಕೊಳ್ಳೋಕ್ಕೆ ಆಗಲ್ಲ. ಬ್ರೈನು ಹ್ಯಾಪಿಯಾಗಿರಬೇಕು, ಶರೀರನೂ ಹ್ಯಾಪಿಯಾಗಿರಬೇಕು ಅಂದರೆ ಚೆನ್ನಾಗಿ ಹೊಟ್ಟೆ ತುಂಬ ಊಟ ಮಾಡಬೇಕು, ಆಗ ಅವನು ಹ್ಯಾಪಿಯಾಗಿರ್ತಾನೆ. ಊಟ ಹೆಂಗೆ ಹೋಗುತ್ತೆ? ಗಂಟ್ಲಿಂದ ಹೊಟ್ಟೆಗೆ ಹೋಗುತ್ತೆ. ಗಂಟ್ಲಲ್ಲೇ ದೋಷ ಇತ್ತು ಅಂದರೆ ಅವನಿಗೆ ಊಟ ಮಾಡೋಕ್ಕಾಗಲ್ಲ, ಕುಡಿಯೋಕ್ಕಾಗಲ್ಲ. ಇದು ಲೋಕಧರ್ಮ. ಇವತ್ತಿನ ಮಾಡ್ರನ್ ಲೈಫ್ನಲ್ಲಿ ಬೇಕು ಅಂತಲೇ ಗಂಟ್ಲು ರೋಗ ನಾವೇ ಬರ್ಸ್ಕೊತಾ ಇದ್ದೀವಿ. ಮೊದಲನೇ ಕಾರಣ, ದಿನಗಟ್ಟಲೆ ಫ್ರಿಜ್ಜಲ್ಲಿಟ್ಟಿರೋ ಪದಾರ್ಥಗಳನ್ನು ದಿನಗಟ್ಟಲೆ 3 ದಿವಸ 4 ದಿವಸ 5 ದಿವಸದಿಂದ ಇಟ್ಟಿರುವಂಥ ಐಸ್ ಕ್ರೀಮ್ಸು, ಹಣ್ಣುಗಳು, ಡ್ರಿಂಕ್ಸ್ಗಳನ್ನ ಕುಡಿಯೋದ್ರಿಂದ ಗಂಟ್ಲು ತನ್ನ ತಾಜಾತನ ಕಳ್ಕೊಂಡ್ಬಿಡ್ತದೆ. ಗಂಟ್ಲು ಯಾವಾಗಲೂ ಬಿಸಿಯಾಗೇ ಇರುತ್ತೆ, ಗಂಟು ಬಿಸಿಯಾಗಿರಬೇಕು. ನಾವೇನು ಮಾಡ್ತೀವಿ, ಫ್ರಿಜ್ಜಲ್ಲಿಟ್ಟಿರೋದೆಲ್ಲ ಗಳಗಳ ಅಂತ ಕುಡಿತೀವಿ. ಫ್ರಿಜ್ಜಲ್ಲಿಟ್ಟಿರೋ ಹಾಲು, ಮಜ್ಜಿಗೆ, ಮೊಸರು, ಹಣ್ಣುಗಳು, ಜ್ಯೂಸ್ ಅಂತೆ ಏನೇನೋ ಒಟ್ಟಿನಲ್ಲಿ ಫ್ರಿಜ್ಜಲ್ಲಿಟ್ಟಿರೋದನ್ನೆಲ್ಲ ಅಷ್ಟೇ ಕೋಲ್ಡಾಗಿರೋದು ಪಟ್ಟಂತ ಹೀಟಿರೋ ಜಾಗಕ್ಕೆ ತಣ್ಣಗೆ ಮಾಡಿಬಿಡ್ತೀವಿ. ಹೀಗಾಗಿ ಗಂಟ್ಲು ತನ್ನ ಶಕ್ತಿನ ಕಳ್ಕೊಂಡ್ಬಿಡ್ತದೆ. ಹೀಗಾಗಿ ಗಂಟ್ಲಿಗೆ ಸಮಸ್ಯೆಗಳು ಬರ್ತದೆ. ಅದೇ ಟಾನ್ಸಿಲ್ಸ್ ಅಂತ ಒಂದು ಕಾಯಿಲೆ ಬಂತು. ಉಗುಳು ನುಂಗೋಕ್ಕಾಗಲ್ಲ, ಗಟ್ಟಿಯಾಗಿ ಮಾತಾಡೋಕ್ಕಾಗಲ್ಲ, ಹಾಡೋಕ್ಕಾಗಲ್ಲ, ಕಿರ್ಚಕ್ಕಾಗಲ್ಲ. ಗಂಟ್ಲ ಗದ್ದಮ್ಮ ಅಂತ ಕಾಯಿಲೆ ಒಂದು ಬರ್ತದೆ. ಇತ್ತೀಚೆಗೆ ಅದು ಕಮ್ಮಿ ಆಗಿದೆ. ಯಾಕಂದರೆ ನಮ್ಮ ಮಕ್ಕಳು ಚಿಕ್ಕ ವಯಸ್ಸಲ್ಲಿ ಇಂಜೆಕ್ಷನ್ ಕೊಡ್ತಾ ಇರೋದ್ರಿಂದ ಈಗ ಸಿಡುಬು ಗದ್ದಮ್ಮ ಎಲ್ಲ ಬರ್ತಾಯಿಲ್ಲ. ಎಲ್ಲೋ ರೇರ ಗದ್ದಮ್ಮ ಬರೋದು. ಥ್ರೋಟ್ ಕ್ಯಾನ್ಸರು, ಉಗುಳು ನುಂಗೋಕ್ಕಾಗಲ್ಲ. ಉಗುಳು ನುಂಗ್ರೆ ಕಿವಿ ಟಕ್ ಟಕ್ ಅಂತ ಶಬ್ದ ಬರ್ತದೆ. ಉಗುಳು ನುಂಗ್ರೆ ಗಂಟ್ಲು ನೋವು ಬರ್ತದೆ. ಘಟಘಟ ಅಂತ ನೀರು ಕುಡಿಯೋಕ್ಕಾಗಲ್ಲ, ಅಗ್ದು ನುಂಗೋಕ್ಕಾಗಲ್ಲ. ಇಸೋಫಗಸ್ ಅಂದರೆ ಅನ್ನನಾಳ, ಸೌಂಡ್ ಬಾಕ್ಸ್ ಧ್ವನಿ ಪೆಟ್ಟಿಗೆ, ಇವೆರಡರ ಮಧ್ಯದಲ್ಲಿ ತೊಂದರೆ, ಇನ್ಫೆಕ್ಷನ್ ಶುರುವಾಗ್ತದೆ. ಈ ಥರ ಒಂದು ರೋಗಗಳು ಇತ್ತೀಚೆಗೆ ಬರ್ತಾ ಇದೆ. ಎರಡನೇದು, ಗಡಿಬಿಡಿಯಾಗಿ ತಿನ್ನೋದ್ರಿಂದ ಗಂಟಲು ರೋಗ ಬರುತ್ತೆ ಅಂತ ಹೇಳ್ತಾರೆ. ಗಡಿಬಿಡಿಯಾಗಿ ತಿನ್ನೋದ್ರಿಂದ, ಗಡಿಬಿಡಿಯಾಗಿ ಗಡಗಳ ಅಂತ ನೀರು ಕುಡಿಯೋದ್ರಿಂದ ಗಂಟ್ಲಿಗೆ ಸಂಬಂಧಪಟ್ಟಂತೆ ಗಂಟಿಗೆ ಎಷ್ಟು ಸ್ಟ್ರೆಸ್ ಆಗುತ್ತೋ ಬೇಗ ಕಾಯಿಲೆ ಕೊಡುತ್ತೆ ಅಂತ ಹೇಳ್ತಾರೆ. ಮೂರನೇದು, ನಾವು ಕೂತ್ಕೊಳ್ಳೋ ಭಂಗಿಯಿಂದ ಗಂಟ್ಲು ರೋಗ ಬರುತ್ತಂತೆ. ನಾವು ಕೂತ್ಕೊಳ್ಳೋ ಪೊಸಿಷನ್ನು ಯಾವಾಗ ಹಿಂಗೆ ಕೂತ್ಕೊಂಡ್ಬಿಡ್ತೀವಿ, ಹಿಂಗೆ ಕೂತ್ಕೊಂಡೇ ಇರ್ತೀವಿ, ಹಾಸಿಗೆ ಮೇಲೆ, ನೆಲದ ಮೇಲೆಲ್ಲ. ಆಮೇಲೆ ಹಿಂಗೆ ಇಟ್ಕೊಂಡೇ ಕೂತ್ಕೊಳ್ಳೋದು, ಯಾವಾಗ ಹೀಗೆ ಇರ್ತೀವಿ. ಸ್ಪೈನಲ್ ಕಾರ್ಡು 40 ಡಿಗ್ರಿ ಬೆಂಡ್ ಆಗಿದೆ ನೋಡಿ ನನಗಿವಾಗ. ಆಮೇಲೆ ಹಿಂಗೆ ಇರ್ತಾರೆ. ಇದು ಪ್ರೆಷರ್ ಇದೆಯಲ್ಲ, ಈ ಪ್ರೆಷರು ನಮಗೆ ಗಂಟ್ಲಿಗೆ ರಕ್ತ ಸಂಚಲನೆ ಮತ್ತು ಆಕ್ಸಿಜನ್ ಸಂಚಾರ ಕಮ್ಮಿ ಆದಾಗ ಗಂಟಲು ತೊಂದರೆ ಆಗುತ್ತೆ. ಹಿಂಗೆ ಕೂತ್ಕೊಂಡ್ಬಿಡ್ತಾರೆ. ಹಿಂಗೆ ಯಾವಾಗಲೂ ಟೇಬಲ್ ಮೇಲೆ ಕೂತ್ಕೊಂಡ್ರೆ, ಹಾಸಿಗೆ ಮೇಲೆ. ಯಾರೊಬ್ಬ ಪುಣ್ಯಾತ್ಮ, ನಾನು ಬಿ ಮಾಡೋಗೋ ಬಿದ್ದ, ನನ್ನ ಕ್ಲಾಸ್ಮೇಟ್ ಒಬ್ಬ, ಅವನು ಒಂದು ಹಾಸಿಗೆ ಮೇಲೆ ಕೂತ್ಕೊಂಡ್ಬಿಟ್ಟು ಈ ಸ್ಟ್ರೈಟ್ದೊಳ್ಳೆ ಹತ್ತಿಲಿ ಮಾಡೋ ದಿಂಬು, ಆ ದಿಂಬೆಲೆ ಹಿಂಗೆ ಕೈ ಹಾಕ್ಕೊಂಡು ಹಿಂಗೆ ಪುಸ್ತಕ ಅಲ್ಲಿ ಇಡೋದು, ಹಿಂಗೆ ನೋಡಿ ಕೊನೆಗೆ ಇಲ್ಲೆಲ್ಲ ಅವ್ರಿಗೆ ಇನ್ಫೆಕ್ಷನ್ ಆಗಿಬಿಟ್ಟಿತ್ತು. ನಾವು ತಿನ್ನೋ ಪದಾರ್ಥ ಏನಾದ್ರು ಅಪ್ಪಿತಪ್ಪಿ ಕಲ್ಲು, ಗಾಜಿನ ಚೂರು ಏನಾದ್ರು ಒಳಗೋದಾಗ ಅದು ಒಳಗಡೆ ಗಂಟ್ಲಲ್ಲಿ ಅನ್ನನಾಳನ ಕ್ರ್ಯಾಶ್ ಮಾಡಿಬಿಡ್ತದೆ, ಸೀಳುತ್ತೆ. ಆ ಸೀಳೋದ್ರಿಂದ ರಕ್ತ ಹೊರಗೆ ಬಂದು ಇನ್ಫೆಕ್ಷನ್ ಆಗಿ ಗಂಟಿಗೆ ಸಂಬಂಧಪಟ್ಟಂಥ ಕ್ಯಾನ್ಸರು ರೋಗಗಳೆಲ್ಲ ಬರ್ತದೆ. ಥ್ರೋಟ್ ಕ್ಯಾನ್ಸರು, ಥೈರಾಯ್ಡು ಎಲ್ಲ ಈ ಥರದೆಲ್ಲ ರೋಗಗಳನ್ನೆಲ್ಲ ನಮ್ಮ ಆಧುನಿಕ ಜೀವನದಲ್ಲಿ ಅನುಭವಿಸ್ತಾ ಇದ್ದೀವಿ. ಮೊನ್ನೆ ಯಾರೋ ಒಬ್ಬರು ಅದೇ
ನನಗೆ ಲಾಸ್ಟ್ ಮಂತ್ ಒಬ್ಬರು ಬಂದು ಮೀಟ್ ಮಾಡಿದರು. ಗಂಡ ಹೆಂಡ್ರ ಜಗಳದಲ್ಲಿ ಮಾತಾಡ್ತಾ ತುಂಬ ಹೆಂಡ್ತಿನೂ ಬೈತಾ ಇದ್ದಲ್ಲ, ಗಂಡನೂ ಬೈತಾಯಿದ್ದೆ. ಗಂಡಕ್ಕೆ ಕೋಪ ಬಂದುಬಿಡ್ತು. ಹೋಗಿ ಅವನು ಏನು ಮಾಡ್ದ, ಹೆಂಡ್ತಿ ನಂಗೆ ಹಾಕಿ ಗೋಡೆಗೆ ತಳ್ಬಿಟ್ಟು ಅವಳು ಗಂಟಲು ಬಿಗ್ಗೆಗೆ ಒಂದು 2 ಸೆಕೆಂಡ್ ಇಟ್ಕೊಂಡ್ಬಿಟ್ಟಿದ್ದ ನೋಡಿ. ಹಿಂಗೆ ಇಟ್ಕೊಂಡ್ಬಿಟ್ಟಿದ್ದೆ ಗಲಾಟೆ ಮಾಡುವಾಗ. ಬಿಗ್ಗೆಗೆ ಅವಳು ಉಸಿರಾಡಕ್ಕೆ ಬಿಡ್ತಿಲ್ಲ, ಮಾತಾಡೋಕ್ಕೆ ಬಿಡ್ತಿಲ್ಲ. ಅವ್ನು ಹೆಬ್ಬೆಟ್ಟು ಇದೆಯಲ್ಲ ಅಲ್ಲಿ ಪಂಚಾಗಿ ಅಲ್ಲಿ ಸಣ್ಣ ನರ ಏನಾಗಿದೆ, ಮಂತ ಅಂತ ಒಂದು ಮರ್ಮ ಇದೆ, ಡ್ಯಾಮೇಜ್ ಆಗೋಗಿದೆ. ಮಂತ, ಶ್ರೀಮಂತ, ಕಾಂತ ಅಂತ 3 ಮರ್ಮ ಇದೆ ನಮಗೆ ಇಲ್ಲಿ ಈ ಜಾಗದಲ್ಲಿ. 3 ಮರ್ಮಗಳಿವೆ. ಅದೊಂದು ಮರ್ಮ ಡ್ಯಾಮೇಜ್ ಹಾಕಿ ನುಗ್ಗಿ ಹೊಡೆಯೋಕ್ಕೆ ಹೋಗಿದ್ದಾನೆ. ಗಂಟಲಿಗೆ ಇಟ್ಕೊಂಡ್ಬಿಟ್ಟಿದ್ದಾನೆ. ಏನೇ ಬೈತೇನೆ, ಹೊಡಿತೇನೆ, ಕೂಗ್ತೇನೆ ಅಂತೇಳಿ ಹಿಂಗೆ ಇಟ್ಕೊಂಡು ಚೆನ್ನಾಗಿ ಹಿಂಗೆ ಇಟ್ಕೊಂಡು ಅಮುಕ್ಬಿಟ್ಟಿದ್ದಾನೆ. ಒಂದು ಮರ್ಮ ಡ್ಯಾಮೇಜ್ ಆಗಿದೆ. ಧ್ವನಿ ಪೆಟ್ಟು ಮಾತಾಡೋಕ್ಕಾಗ್ತಿಲ್ಲ. ಈಗ ಅವ್ರು ಹೇಳಿದ್ರು ಡಾಕ್ಟ್ರು ಆಪ್ರೇಷನ್ ಮಾಡಬೇಕು ಅಂತ ಹೇಳಿದಾರಂತೆ. ಈಗ ಕಂಪ್ಲೇಂಟ್ ಲಾಡ್ಜ್ ಆಗಿದೆ ಅವನ ಮೇಲೆ. ಗಂಡ ಹೆಂಡ್ತಿನ ಹಿಂಸೆ ಕೊಟ್ಟು ಗಂಟ್ಲಿಂದ ಮಾಡಿದ್ದಾನೆ ಅಂತೇಳಿ. ಈ ಥರದಿಂದ ಭಾಳಷ್ಟು ತೊಂದರೆಗಳು ಬರ್ತಾಯಿದೆ. ಇದ್ರ ಜೊತೆಗೆ ಅತಿಯಾದ ಕುಡಿತದಿಂದ, ಡ್ರಗ್ಸಿಂದ, ಸ್ಮೋಕಿಂದ ಧ್ವನಿಪೆಟ್ಟಿಗೆ ಮತ್ತು ಅನ್ನನಾಳ, ಸೌಂಡ್ ಬಾಕ್ಸ್ ಆ್ಯಂಡ್ ಇಸೋಫಗಸ್ ಅಂದರೆ ಅನ್ನನಾಳ, ನಾವು ತಿಂದಂಥ ಕುಡಿದಂಥ ಪೈಪ್, ಅದು ಟ್ಯೂಬು, ಅದು ಕೂಡ ಡ್ಯಾಮೇಜ್ ಆಗ್ತಿದೆ. ಹೀಗಾಗಿ ಗಂಟ್ಲಲ್ಲಿ ಇದು. ಆಮೇಲೆ ಈ ಜರ್ದ ಬೀಡ ತಿನ್ನೋದು, ಚ್ಯೂಂಗಮ್ ತಿನ್ನೋದು, ಇದೆಲ್ಲ 24 ಗಂಟೆ ಅಗಿತಾನೆ ಇರೋದು, ತಿಂತಾನೆ ಇರೋದು, ಸ್ಮೋಕ್ ಮಾಡ್ತಿರೋದೋಗಿ ಗಂಟ್ಲಲ್ಲಿ ತನ್ನ ಎಫಿಷಿಯನ್ಸಿಯನ್ನು ಕಳ್ಕೊಂಡ್ಬಿಟ್ಟಿದೆ. ತಾಕತ್ತು, ಸಾಮರ್ಥ್ಯತೆಯನ್ನು ಕಳ್ಕೊಂಡ್ಬಿಡ್ತಾ ಇದೆ. ಹೀಗಾಗಿ ಎಷ್ಟು ದಿನ ನೋಡುತ್ತೆ, ಸ್ವಲ್ಪ ದಿವಸ 1 ವರ್ಷ ಆಯಿತು, 2 ವರ್ಷ ಆಯಿತು, 10 ವರ್ಷ ಆಯಿತು, 20 ವರ್ಷದ ಕುಡಿತಾ ಇದ್ದರೆ, 20-30 ವರ್ಷದಿಂದ ಸ್ಮೋಕ್ ಮಾಡ್ತಿದ್ರೆ, ಆ ಬೀಡ ತಿಂತಾಯಿದ್ರೆ, ಎಲ್ಲ ಕೆಟ್ಟ ಚಟಗಳಿಂದ ಏನಾಗುತ್ತೆ, ಗಂಟ್ಲು ತನ್ನ ಶಕ್ತಿನ ನಾನು ಎಷ್ಟು ಅಂತ ತಡೀಲಪ್ಪ, 30 ವರ್ಷದಿಂದ ತಡೆದಾಯಿತು ಅಂಥೇಳಿ ಒಂದು ದೊಡ್ಡ ಕ್ಯಾನ್ಸರ್ ಕೊಟ್ಟುಬಿಡ್ತದೆ. ಇದಲ್ಲದೆ ಲಂಗ್ಸಲ್ಲಿ ದೋಷ ಇದ್ದರೆ ಗಂಟ್ಲಿಗೆ ತೊಂದರೆ ಬರ್ತದೆ. ಈ ಲಂಗ್ಸಲ್ಲಿ ದೋಷಗಳು ಬರೋಕ್ಕೆ ಬಿಡಬಾರ್ದು, ಗಂಟ್ಲಿಗೆ ರೀಚ್ ಆಗೋಕ್ಕೆ ಬಿಡಬಾರ್ದು. ಇದೆಲ್ಲ ಗಮನಕ್ಕೆ ತೊಗೊಂಡು ಗಳ ರೋಗಗಳು ಅಂತ ಹೇಳ್ತಾರೆ. ಅಂದರೆ ಗಂಟ್ಲಿಗೆ ಸಂಬಂಧಪಟ್ಟಂಥ ರೋಗಗಳು. ಯಾಕೆ ಗಂಟ್ಲಿಗೆ ಸಂಬಂಧಪಟ್ಟಂಥ ದೋಷ ಬರ್ತದೆ ಅಂತ ಮೆಡಿಕಲ್ ಆಸ್ಟ್ರಾಲಜಿ ನೋಡಿದಾಗ, ನಮ್ಮ ಜಾತಕದಲ್ಲಿ 3ನೇ ರಾಶಿ ಅಧಿಪತಿ, ಲಗ್ನದಿಂದ 3ನೇ ಮನೆ ಇದೆಯಲ್ಲ ಅದರ ಅಧಿಪತಿ, 3ನೇ ಭಾವದ ಅಧಿಪತಿ ರಾಹು ಮತ್ತು ಬುಧನ ಜೊತೆ ಇದ್ದಾಗ ಗಂಟ್ಲಿಗೆ ಸಂಬಂಧಪಟ್ಟಂಥ ಕಾಯಿಲೆ ಬರುತ್ತಂತೆ. ಇದು ಜ್ಯೋತಿಷ್ಯ ಹೇಳುತ್ತೆ. ಇನ್ನೊಮ್ಮೆ ಹೇಳ್ತೀನಿ, ನಮ್ಮ ರಾಶಿನಲ್ಲಿ ಲಗ್ನದಿಂದ 3ನೇ ಮನೆ ಯಾವ್ದು ನೋಡೋದು, ಆ 3ನೇ ಮನೆ ಅಧಿಪತಿ ಯಾರು, ಅವನ ಜೊತೆಗೆ ರಾಹು ಮತ್ತು ಬುಧ ಜೊತೆಗಿತ್ತು ಅಂತಂದರೆ ಪಟ್ಟಂತ ಹೇಳ್ಬೇಕು, ಗಂಟ್ಲಿಗೆ ಸಂಬಂಧಪಟ್ಟಂಥ ಕಾಯಿಲೆ ಬರುತ್ತೆ. ಬರ್ತ್ ಬರ್ಬೋದು, ಇಲ್ಲ ಬೆಳೀತಾ ಬರ್ಬೋದು. ದಶಾಭುಕ್ತಿಲ್ಲಾದ ಆ ಕಾಯಿಲೆ ಬರ್ತಾ ಹೋಗುತ್ತೆ. ಇದು ಜ್ಯೋತಿಷ ಶಾಸ್ತ್ರದಲ್ಲಿ ಹೇಳುವಂಥದ್ದು. ನಾವೇನಾದರೂ ಅಪ್ಪಿತಪ್ಪಿ ಆಗ್ನೇಯ ದಿಕ್ಕಿನಲ್ಲಿ ಬೆಡ್ರೂಮ್ ಮಾಡ್ಕೊಂಡು ಮಲ್ಕೊಂಡ್ಬಿಡ್ತೀವಿ ಅಂತಂದರೆ ಗಂಟ್ಲಿಗೆ ಸಂಬಂಧಪಟ್ಟಂಥ ದೋಷ ಬರ್ತದಂತೆ. ನೋಡಿ, ಗಂಟ್ಲಿಗೆ ಸಂಬಂಧಪಟ್ಟಂಥ ಕಾಯಿಲೆಗಳು. ಆಗ್ನೇಯ ದಿಕ್ಕಿನಲ್ಲಿ ಬೆಂಕಿ ಇರೋದು, ಅಗ್ನಿ ತತ್ವ, ಅಲ್ಲಿ ಮಲಗಬಾರ್ದು. ಬೆಂಕಿ ಮೇಲೆ ಮಲಗಬಾರ್ದು, ಬಿಸಿ ಮೇಲೆ ಮಲಗಬಾರ್ದು. ಆ ಜಾಗದಲ್ಲಿ ಅಗ್ನಿ ತತ್ವ ಜಾಗದಿಂದ ನಮಗೆ ಗಂಟ್ಲಿಗೆ ಸಂಬಂಧಪಟ್ಟಂಥ ಕಾಯಿಲೆ ಬರುತ್ತೆ. 3ನೇದು, ಪೂರ್ವ ಜನ್ಮದಲ್ಲಿ ಗುರು ಹಿರಿಯರಿಗೆ ಬಾಯಿಂದ ಉಗುಳ್ಬಿಟ್ಟಿದ್ರೆ ಪೂರ್ವ ಜನ್ಮದಲ್ಲಿ ಥೂ ಅಂತ ಉಗಿಯೋದು, ಅವ್ಯಾಚ ಪದ ನಿಂದನೆಯಿಂದ, ಕೆಟ್ಟ ಮಾತುಗಳಿಂದ ಬೈದಿದ್ರೆ, ಆಣೆ ಇಡೋದು, ಸುಳ್ಳು ಹೇಳೋದು, ಗಂಡನ ಮೇಲೆ ಆಣೆ, ಹೆಂಡತಿ ಮೇಲೆ ಆಣೆ, ಮಕ್ಕಳ ಮೇಲೆ ಆಣೆ, ದೇವ್ರ ಮೇಲೆ ಆಣೆ ಅಂತ ಆಣೆ ಇಡೋದು, ತಪ್ಪು ಮುಚ್ಕೊಳ್ಳೋಕ್ಕೆ ಆಣೆ ಇಡೋದು, ಮಾಡಿರೋ ತಪ್ಪನ್ನ ಮುಚ್ಕೊಳ್ಳೋಕೆ ಆಣೆ ಇಡೋದು, ಸುಳ್ಳು ಹೇಳೋದು ಎಸ್ಕೇಪ್ ಆಗೋಕ್ಕೆ. ಆಣೆ ಸುಳ್ಳು, ಆಣೆ ಇಡೋದು, ಸುಳ್ಳು ಹೇಳೋದು, ಉಗಿಯೋದು, ಚಾಡಿ ಹೇಳೋದು ಇನ್ನೊಬ್ಬರ ಬಗ್ಗೆ. ಈ ಥರ ಬದುಕು ನಡೆಸಿ ಸತ್ತೋಗಿದ್ದರೆ ಈ ಜನ್ಮದಲ್ಲಿ ಅವ್ರು ಎಷ್ಟು ಸಲ ಆಣೆ ಇಟ್ಟಿದ್ರೋ, ಎಷ್ಟು ಸಲ ಇರುತ್ತೋ ಅವ್ರಿಗೆ ಆಗಾಗ ಗಂಟಲು ಬರ್ತಾ ಇರ್ತದೆ. ಟಾನ್ಸಿಲ್ಸ್ ಅನ್ನೋ ಕಾಯಿಲೆಗೆ ತುತ್ತಾಗ್ಬಿಡ್ತಾರೆ. ಟಾನ್ಸಿಲ್ಸ್ ಅವಾಗ ಅವ್ರಿಗೆ ನಿರಂತರ ಮಾತ್ರೆ ತೊಗೋತಾ ಇರಬೇಕು. ಆಗಾಗ 5 ವರ್ಷಕ್ಕೆ 6 ವರ್ಷಕ್ಕೆ ಒಂದು ಸಲ ಅದನ್ನು ಆಪ್ರೇಷನ್ ಮಾಡಿಸಿ ಆ ಗೆಡ್ಡೆ ತೆಗಿಬೇಕು ಗಂಟ್ಲಿಂದ. ಟಾನ್ಸಿಲ್ಸ್ ಅನ್ನೋ ಕಾಯಿಲೆ. ಈ ಥರ ದೋಷಗಳು ಒಂದಿರ್ತದೆ.
ಎರಡನೇದು, ಈ ಗಂಟ್ಲಿಗೆ ಕ್ಯಾನ್ಸರ್ ಬರ್ತದೆ ಅಂತ ಹೇಳ್ತೀವಲ್ಲ, ಪಶು ಪಕ್ಷಿಗಳ ಕಂಠಮರ್ಧನ ಮಾಡಿದರೆ, ಪಶು ಪಕ್ಷಿಗಳ ಕತ್ತನ್ನು ಕೂದಿದರೆ, ನರಹತ್ಯ ಈ ಜಾಗದಲ್ಲಿ ಕಟ್ ಮಾಡಿದರೆ ಅವರಿಗೆ ಕ್ಯಾನ್ಸರ್ ಖಂಡಿತ ಕಾಯಿಲೆ ಬರುತ್ತೆ ಅಂತ ಹೇಳ್ತಾರೆ. ಕಂಠ ಜಾಗದಲ್ಲಿ ವಾಯುದೇವ, ವಸುದೇವತೆಗಳೆಲ್ಲ ಇದ್ದಾರೆ ಅಂತ ಹೇಳ್ತಾರೆ. ಕಂಠದಲ್ಲಿ 3 ಮರ್ಮ ಇದೆ, ಮಂತ, ಶ್ರೀಮಂತ, ಕಾಂತ ಅಂತೇಳಿ. ಈ ಜಾಗದಲ್ಲಿ ಇದನ್ನು ಗಂಟ್ಲಿಗೆ ಸಂಬಂಧಪಟ್ಟಂಥ ಕ್ಯಾನ್ಸರು, ಥೈರಾಯ್ಡು, ಟಾನ್ಸಿಲ್ಸು ಏನೇ ಇದ್ರೂ ಕೂಡ ಈ 3 ಮರ್ಮದಲ್ಲಿ ಆ ಎಲ್ಲ ಕಾಯಿಲೆ ಕ್ಯೂರ್ ಮಾಡ್ಬೋದು ಮರ್ಮವಿದ್ಯೆಯಲ್ಲಿ. ಈ 3 ಮರ್ಮನ ಡ್ಯಾಮೇಜ್ ಮಾಡ್ತೀವಿ ನಾವು, ಚಾಕಲ್ಲಿ ಕಟ್ ಮಾಡಿಬಿಟ್ಟು ಅಥವಾ ಇಸುಕು ಸಾಯಿಸಿ ಇದು ಮಾಡಿದರೆ. ಸ್ವಯಂ ಆತ್ಮಹತ್ಯೆ ಮಾಡ್ಕೊಂಡಿದ್ರೆ, ನಾವು ನೇಣು ಹಾಕ್ಕೊಂಡು ಸತ್ತಿದ್ರೆ, ಹಗ್ಗನ ಕಟ್ಕೊಂಡು ಸತ್ತೋಗಿದ್ರೆ, ಈ 3 ಮರ್ಮ ಡ್ಯಾಮೇಜ್, 3 ದೇವತೆಗಳಿಗೆ ಡ್ಯಾಮೇಜ್ ಮಾಡಿದಾಗೆ. ಆದ್ದರಿಂದ ನೆಕ್ಸ್ಟ್ ಬರ್ತಿಲ್ಲ ಅವ್ರಿಗೆ ಕ್ಯಾನ್ಸರ್ ಆಗಿ ಸಾಯ್ತಾರೆ. ಥ್ರೋಟ್ ಕ್ಯಾನ್ಸರ್ ಆಗಿ ಬರ್ತದೆ, ಗದ್ದಮ್ಮ ಆಗುತ್ತೆ, ಇದೊಂಥರ ಗಂಟುಗಳೆಲ್ಲ ಬೆಳೀತಿಲ್ಲಲ್ಲ, ಇಷ್ಟು ದಪ್ಪ ಗಂಟೆಲ್ಲ ಗೆಡ್ಡೆಗಳು ಬೆಳ್ಕೊಳ್ಳುತ್ತೆ, ಈ ಥರ ಕಾಯಿಲೆ ತುತ್ತಾಗ್ತಾರೆ ಅಂತ ಹೇಳಿ ಕರ್ಮಸಿದ್ಧ ಅಂತ ಹೇಳುತ್ತೆ. ಇವರ ಇನ್ನೊಂದು ಈ ಬೇರೆ ಇದು ನಾರದ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪರಿಹಾರಕ ಹೇಳ್ತಾರೆ, ದೇವತೆಗಳಿಗೆ ಇಡೋಕ್ಕೆ ಮುಂಚೆನೇ ನಾವು ನೇದ್ದು ಊಟ ಮಾಡಿದರೆ, ಎಂಜಿಲ್ ಮಾಡಿದ್ದನ್ನು ದೇವತೆಗಳ ನೈವೇದ್ಯ ಮಾಡಿದ್ರೆ ಈ ದೋಷ ಬರುತ್ತೆ ಅಂತ. ಗಂಟಿಗೆ ಅನ್ನನಾಳಕ್ಕೆ, ಇಸೋಫಗಸ್ ಅನ್ನನಾಳ ಅಂದರೆ ಅದಕ್ಕೆ ಸಂಬಂಧಪಟ್ಟಂಥ ಕಾಯಿಲೆ ಬರುತ್ತೆ ಅಂತ ಹೇಳ್ತಾರೆ. ಎಂಜಿಲ್ ಮಾಡಿದ್ದನ್ನು ಭಿಕ್ಷೆ ಕೊಡಬಾರ್ದಂತೆ, ಭಿಕ್ಷುಕರಿಗೆ ಎಂಜಿಲ್ ಮಾಡಿದ್ದು ಕೊಡಬಾರ್ದು ಅಂತ ಹೇಳ್ತಾರೆ. ಎಂಜಿಲ್ ಮಾಡಿದ್ದನ್ನು ಪ್ರಾಣಿಗಳಿಗೆ ಇಡಬಾರ್ದು ಅಂತ ಹೇಳ್ತಾರೆ. ಪ್ರಾಣಿ ಒಂದು ಆತ್ಮ, ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಸ್ಕೊಂಡು ತಿನ್ನಬೇಕೇ ವಿನಃ ಮಿಕ್ಕಿದ್ದನ್ನು ಇದು ಮಾಡಬಾರ್ದು, ಭಿಕ್ಷುಕರಿಗೆ ದಾನ ಮಾಡಬಾರ್ದು, ಎಂಜಿಲ್ ದಾನ ಮಾಡಬಾರ್ದು, ನಿರ್ಮಾಲ್ಯ ಭೋಜನ, ವಿಸರ್ಜನ ಭೋಜನ ಮಾಡಬಾರ್ದು. ಈ ಥರ ಇದ್ದಾಗ ಗಂಟ್ಲಿಗೆ ಆ ಆಹಾರ ಹೋಗುವಂಥ ಜಾಗದಲ್ಲಿ ತೊಂದರೆಗಳಾಗ್ತದೆ, ಗಂಟ್ಲಿಗೆ ಸಂಬಂಧಪಟ್ಟಂಥ ಕಾಯಿಲೆಗಳು ಬರ್ತದೆ ಅಂತ ಹೇಳಿ ಶಾಸ್ತ್ರಗಳಲ್ಲಿ ಒಂದು ಕಡೆ ಉಲ್ಲೇಖನ ಮಾಡಿದ್ದಾರೆ. ಗಂಟ್ಲಿಗೆ ಸಂಬಂಧಪಟ್ಟಂಥ ರೋಗಗಳು ಇನ್ನೂ ಕ್ರೂರವಾಗಿ ಔಷಧಿನೇ ಕಂಡುಹಿಡಿಯೋಕ್ಕಾಗಿಲ್ಲ ಅಂಥ ಕಾಯಿಲೆ ಗಂಟಲು ಬರ್ತದೆ ಕೆಲವುದೆಲ್ಲ. ಅದೇನಪ್ಪ ಅಂತಂದರೆ, ವಿದ್ಯೆ ಹೇಳ್ಕೊಟ್ಟಂಥ ಗುರುಗಳಿಗೆ ಕೆಟ್ಟ ಮಾತಿಂದ ಬೈದಿದ್ರೆ ಗಂಟಲಲ್ಲಿ ಆ ಧ್ವನಿ ಪೆಟ್ಟಿಗೆ ಹೊಟ್ಟೋಗ್ಬಿಡ್ತದಂತೆ, ಅವನು ಮೂಗನಾಗ್ತಾನೆ ಅಂತ ಹೇಳ್ತಾರೆ. ಗುರುಗಳಿಗೆ ಜ್ಞಾನ ಕೊಟ್ಟಂಥ ಗುರುಗಳಿಗೆ ಅವ್ಯಾಚ ಪದಗಳಿಂದ ಉಗ್ದಿದ್ರೆ ಅವನ ಧ್ವನಿ ಪೆಟ್ಟಿಗೆ ಕಂಪ್ಲೀಟ್ ಬಂದಾಗ್ಬಿಡ್ತದಂತೆ, ಅವನ ಪ್ರಪಂಚದಲ್ಲಿ ಮಾತಾಡೋಕ್ಕೆ ಆಗಲ್ಲ, ಮೂಗ ಅಂತ ಹೇಳ್ತಾರೆ. ಆ ಥರ ದೋಷನೂ ಬರುತ್ತೆ ಗಂಟ್ಲಲ್ಲಿ. ಗಂಟ್ಲೆ ಇಂಪಾರ್ಟೆಂಟ್ ಅಲ್ಲ ಮಾತಾಡಲಿಕ್ಕೆ, ಬ್ರೈನಿಂದ ಮೆಸೇಜ್ ಕಳಿಸುತ್ತೆ, ಗಂಟ್ಲು ಬಾಯಿಂದ ಈಚೆ ಮಾತಾಡಿಸುತ್ತೆ. ನಮಗೆ ನಾನು ಮಾತಾಡ್ತಿದ್ದೀನಿ ಸಿಗ್ನಲ್ ಬ್ರೈನಿಂದ ಬರ್ತಾ ಇದೆ. ಅದರಿಂದ ಬುಧ ಜ್ಞಾನಕಾರಕ, ಬುದ್ಧಿಕಾರಕ. ಗುರು ಜ್ಞಾನಕಾರಕ ಆದರೂ ಕೂಡ, ಗುರು ವಿದ್ಯಾಕಾರಕ ಆದರೂ ಕೂಡ, ವರಹಮೀರ ಅವ್ರು ಏನು ಹೇಳ್ತಾರೆ, ಬುಧನೂ ಕೂಡ ವಿದ್ಯಾಕಾರಕನೇ ಅಂತ ಹೇಳ್ತಾರೆ. ಬುಧ ಬುದ್ಧಿಗೂ ಕಾರಕ, ವಿದ್ಯೆಗೂ ಕಾರಕ ಅಂತ ಹೇಳ್ತಾರೆ. ಅದರಿಂದ ಬುಧನಿಗೆ ದಕ್ಷಿಣಾಮೂರ್ತಿ ಪೂಜೆ ಮಾಡಿದ್ರೆ ಗುರುಗೆ ಬೃಹಸ್ಪತಿಯನ್ನು ಪೂಜೆ ಮಾಡಬೇಕು ಅಂತ ವರಹಮೀರೆ ಒಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅಲ್ಲೇ ಒಂದು ಕಡೆ ಹೇಳ್ತಾರೆ. ಅದರಿಂದ ಗುರುಗೆ ಏನು ಸ್ಥಾನ ಇದೆಯೋ ಅಷ್ಟೇ ಸ್ಥಾನ ಬುಧ ಗ್ರಹಕ್ಕೂ ಇದೆಯಂತೆ. ಇವೆರಡಕ್ಕೂ ದೋಷ ಬಂತು ಅಂದಾಗ ಮೂಕನಾಗ್ತಾನೆ. ಅವನು ಇಂಥ ಮಹಾಪ್ರಚಂಡ ಜ್ಞಾನಿ ಆದರೂ ಕೂಡ ಮಾತಾಡೋಕ್ಕಾಗಲ್ಲ, ಬರೆದು ತೋರಿಸ್ಬೇಕು, ಕೈ ಸನ್ನೆ ಮಾಡಿ ತೋರಿಸ್ಬೇಕು. ಈ ಥರದ್ದು ಗಂಟಲ್ಲಿ ಬರುವಂಥ ದೋಷಗಳು. ಅದರಿಂದ ಅಂಗವಿಕಲತೆ ಗಂಟಲ್ಲಿ ಬಂತು ಅಂದರೆ ನಮಗೆ ಎಷ್ಟೇ ಕೋಟಿ ಇದ್ರೇನು, ಒಂದು 50 ಕಾರ್ ಇರ್ಬೋದು, ಒಂದು 50 ಸೈಟ್ ಇರ್ಬೋದು, ಒಂದು 500 ಜಮೀನು ಇರ್ಬೋದು, ಮನೆ ಪೂರ್ತಿ ದುಡ್ಡು ಇಟ್ಕೊಂಡಿರ್ಬೋದು, ಏನು ಲಾಭ? ಮಾತಾಡೋಕ್ಕೆ ಬರಲ್ಲ, ಧ್ವನಿನೇ ಇಲ್ಲ, 108 ಕಾಯಿಲೆ ಗಂಟ್ಲಲ್ಲಿ, ಥೈರಾಯ್ಡ್ ಅಂತೆ, ಟಾನ್ಸಿಲ್ಸ್ ಅಂತೆ, ಕ್ಯಾನ್ಸರ್ ಅಂತೆ, ಧ್ವನಿ ಪಟ್ಟಿಗೆ ಕೇಳ್ತಿಲ್ಲ, ಅನ್ನನಾಳ ಡ್ಯಾಮೇಜು. ಏನಿದ್ರೇನು ಮನುಷ್ಯನಿಗೆ ಎಷ್ಟು ಕೋಟಿ ಇದ್ರೇನು, ಎಷ್ಟು ರೂಪಾಯಿ ಇದ್ರೇನು, ಎಷ್ಟು ಪಕ್ಕದಲ್ಲೇ MLA, ಪಕ್ಕದಲ್ಲೇ ಪ್ರೈಮ್ ಮಿನಿಸ್ಟ್ರು, ಅಲ್ಲೇ ಪ್ರೆಸಿಡೆಂಟ್, ಎಲ್ಲ ಇನ್ಫ್ಲೂಯೆನ್ಸ್ ನನಗಿದ್ದು ಕೂಡ ನನಗೆ ಮಾತಾಡೋಕ್ಕೆ ಬರ್ತಿಲ್ಲ, ಮತ್ತು ನನಗೇನು ಉಪಯೋಗಿಸ್ಕೊಳಕ್ಕಾಗ್ತಿಲ್ಲ. ನನ್ನ ಇನ್ಫ್ಲೂಯೆನ್ಸು, ನನ್ನ ಹಣ, ನನ್ನ ರೂಪ, ನನ್ನ ವಿದ್ಯೆ ಎಲ್ಲವೂ ವ್ಯರ್ಥ. ಅದರಿಂದ ನಿರಂತರ ಸದಾ ಯಾವಾಗಲೂ ಒಳ್ಳೇದು ಮಾಡ್ತಿರ್ಬೇಕಂತ ನಮ್ಮ ಎಲ್ಲ ಅಂಗಗಳು ವರ್ಕ್ ಆಗಬೇಕು ಅಂದರೆ
ಗಂಟಲು ಕಿಡ್ನಿ ಎಲ್ಲ ಪ್ರತಿಯೊಂದು ಸ್ಪೇರ್ ಪಾರ್ಟ್ಸ್ ಬಾಡಿಯಲ್ಲಿ ಚೆನ್ನಾಗಿ 24 ಗಂಟೆ 365 ದಿವಸ ನಾವು ಸಾಯೋವರೆಗೂ ವರ್ಕ್ ಮಾಡಬೇಕು ಅಂತಂದರೆ ಸದಾ ಒಳ್ಳೇದು ಮಾಡ್ತಿರ್ಬೇಕು. ಸುಳ್ಳು, ಮೋಸ, ವಂಚನೆ, ಲಂಚ ಇವೆಲ್ಲ ಮಾಡಿ ನಮ್ಮದು ಒಂದೊಂದು ಸ್ಪೇರ್ ಪಾರ್ಟ್ಸು ಕೂಡ ಡ್ಯಾಮೇಜ್ ಆಗ್ತಾ ಹೊಟ್ಟೋಗುತ್ತಂತೆ. ಯಾವುದೇ ರೀತಿ ಗಂಟ್ಲಿಗೆ ಸಂಬಂಧಪಟ್ಟಂಥ ಖಾಯಿಲೆಗಳಿತ್ತು ಅಂತಂದರೆ ಅದೇನಾಗಲಿ, ಕ್ಯಾನ್ಸರ್ ಇರ್ಬೋದು, ಎಂಥದೇ ಇರ್ಬೋದು, ನಾನು ತೋರಿಸುವಂಥ ಒಂದು ತಂತ್ರ ಮಂತ್ರವನ್ನು ನೀವು ಮಾಡಿದ್ದೆ ಆದರೆ 100ಕ್ಕೆ 80% ಕರ್ಮ ಸವಿದೋಗುತ್ತೆ. ಕರ್ಮದಿಂದ ಬಂದಿರೋ ರೋಗಗಳೆಲ್ಲ ನಾಶ ಆಗುತ್ತೆ. ಇನ್ನು ನಮ್ಮ ಸ್ವಯಂ ನಾವೇ ಕೈಯಾರ ಮಾಡ್ಕೊಂಡಿರೋದನ್ನು ಮೆಡಿಸಿನ್ ತೊಗೋಬೋದು. ಏನು ಮಾಡಬೇಕು, ಶ್ರೀಗಂಧವನ್ನು ತೆಗಿಬೇಕು. ಶ್ರೀಗಂಧದ ತುಂಡು ತೊಗೊಳ್ಳಿ, ಮರದ ತುಂಡು, ಅದನ್ನು ಚೆನ್ನಾಗಿ ತೆಗಿಬೇಕು. ತೆಗೆದುಬಿಟ್ಟು ಗಂಧನ ತೆಗಿಬೇಕು. ತೆಗೆಯುವಾಗ ಒಂದು ಮಂತ್ರ ಇದೆ. ಏನದು? ಆಂಜನೇಯನ ತಂತ್ರ ಸಾಧನ ಒಂದು ಮಂತ್ರ ಹೇಳ್ತಾರೆ. ಓಂ ಠಂ 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 ಅಮಿತ ಬಲಾಯ ಅನುಮತೇ ನಮಃ. ಓಂ ಠಂ 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 ಅಮಿತ ಬಲಾಯ ಹನುಮತೆ ನಮಃ. ಓಂ ಠಂ 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 ಅಮಿತ ಬಲಾಯ ಹನುಮತೆ ನಮಃ ಅಂಥೇಳಿ ಚೆನ್ನಾಗಿ ಒಂದು ಅರ್ಧ ಗಂಟೆ ತೆಗಿಬೇಕು. ಗಂಧ ಎಲ್ಲ ತೆಗೆದುಬಿಟ್ಟು ಒಂದು 2 ಸ್ಪೂನ್ಗೆ ಆಗೋಷ್ಟು ಗಂಧ ಎಲ್ಲ ತಗೊಂಡು ಇಲ್ಲೆಲ್ಲ ಹಚ್ಕೊಂಡ್ರೆ ಥೈರಾಯ್ಡು, ಟಾನ್ಸಿಲ್ಸು ಏನೇನಿದೆಯೋ ಎಲ್ಲ ಕಾಯಿಲೆನೂ ನಿವಾರಣೆ ಆಗುತ್ತಂತೆ. ಓಂ ಠಂ 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 3 ಬಾರಿ, ಆತ್ಮ, ಮನಸ್ಸು, ದೇಹ, ಬಾಡಿ, ಮೈಂಡ್, ಸೋಲು. ಠಂ ಅಂದಾಗ ಇಲ್ಲೇ ಶಬ್ದ ಉತ್ಪತ್ತಿಯಾಗಿ ಇಲ್ಲೇ ಎಂಡ್ ಆಗುತ್ತೆ ನೋಡಿ. ಟಂ ಠಂ ಠಂ ಅಮಿತ ಬಲಾಯ ಅನುಮತೇ ನಮಃ. ಓಂ ಠಂ 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 ಅಮಿತ ಬಲಾಯ ಅನುಮತೇ ನಮಃ. ಇಲ್ಲಿ ಆ ಒಂದು ಬಲ ಸೃಷ್ಟಿಯಾಗುತ್ತಂತೆ. ಒಂದು ಇನ್ಫೆಕ್ಷನ್ ತೆಗೆದು ಇಮ್ಯುನಿಟಿ ಸಿಸ್ಟಮ್ ಇಲ್ಲಿ ಭಾಳ ಜಾಸ್ತಿ ಪ್ರೊಡ್ಯೂಸ್ ಮಾಡುತ್ತಂತೆ. ಓಂ ಟಂ ಟಂ ಅಮಿತ ಬಲಾಯ ಅನುಮತೇ ನಮಃ. ಓಂ ಟಂ 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 ಅಮಿತ ಬಲಾಯ ಅನುಮತೇ ನಮಃ. ಈ ಮಂತ್ರ ಹೇಳಿ ಹಚ್ಕೋಬೇಕು. ರಾತ್ರಿ ಹಚ್ಬಿಟ್ಟು ಮಲ್ಕೊಂಡ್ರೆ ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿ ತೆಗಿಬೇಕು. ಅದನ್ನು ನಿಮ್ಗೆ ಒಳ್ಳೆ ಗುಣ ಆಗೋ ತನಕ ಅದು ಮಾಡ್ತಾ ಇರಬೇಕು. ಈ ಮಂತ್ರ ಹೇಳ್ಕೊಂಡು ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಪ್ರದಕ್ಷಿಣೆ ಮಾಡ್ತಾ ಇರಬೇಕು. ಪ್ರಾಯಶ್ಚಿತ್ತಕ್ಕೆ ಸುಳ್ಳು ಹೇಳಿದ್ದು, ಆಣೆ ಇಟ್ಟಿದ್ದು, ಟೀಕೆ ಮಾಡಿದ್ದು, ಏನೇನು ಕರ್ಮ ಮಾಡಿದ್ದೀವೋ ಅದು ಆಂಜನೇಯನಿಗೆ ಪ್ರದಕ್ಷಿಣೆ ಮಾಡಬೇಕು. 108 ಸೊತ್ತು ನಿಮ್ಗೆ ಒಳ್ಳೇದಾಗೋ ತನಕ. ಓಂ ಟಂ 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 ಅಮಿತ ಬಲಾಯ ಅನುಮತೇ ನಮಃ ಅಂಥೇಳಿ ಪ್ರದಕ್ಷಿಣೆ ಮಾಡಿ ಪ್ರಾರ್ಥನೆ ಮಾಡ್ಕೊಂಡು ಬಂದರೆ ಈ ಕಾಯಿಲೆ ಹೋಗುತ್ತಂತೆ. ಇದು ಮಂತ್ರತಂತ್ರ. ಇನ್ನೊಂದು ಮರ್ಮವಿದ್ಯೆ. ಶಿವ ಪಾರ್ವತಿಗೆ ಉಪದೇಶ ಮಾಡಿದಂಥ ವಿದ್ಯೆ. ಮರ್ಮ ಥೆರಪಿ ಅಂತ 1000 ವರ್ಷದ ವಿದ್ಯೆ. ಅದಕ್ಕೆ ಔಷಧಿ ಕೊಡೋಂಗಿಲ್ಲ. ಔಷಧಿ, ಇಂಜೆಕ್ಷನ್, ಟಾಣಿಕು, ಮಾತ್ರೆ, ಸರ್ಜರಿ, ಆಪ್ರೇಷನ್ ಇಲ್ಲದೆ ಕ್ಯೂರ್ ಮಾಡುತ್ತ ಒಂದು ವಿದ್ಯೆ. ಆ ವಿದ್ಯೆಯಲ್ಲಿ ಮಂತ, ಶ್ರೀಮಂತ, ಕಾಂತ ಅಂತ 3 ಮರ್ಮ ಇದೆ. ಆ ಮರ್ಮ ಮಾಡಿದ್ರೆ ಎಲ್ಲ ಥರ ಕಾಯಿಲೆ ಹೊಟ್ಟೋಗುತ್ತದೆ. ಆ 3 ಮರ್ಮ. ಅದಕ್ಕೆ ಮಸಾಜ್ ಮಾಡಬೇಕು. ಮರ್ಮ ವಿದ್ಯೆಯಲ್ಲಿ ಅದು ಹೇಳ್ಕೊಡ್ತಾರೆ. ಈ ಮರ್ಮ ವಿದ್ಯೆಯಿಂದ ಆ ಗಂಟ್ಲಿಗೆ ಸಂಬಂಧಪಟ್ಟಂಥ ರೋಗ ನಿವಾರಣೆ ಮಾಡು. ಅದಕ್ಕೆ ನಾನೇ ಇದೇ ತಿಂಗಳು 29, 30, 31ನೇ ತಾರೀಕು, ಈ ತಿಂಗಳು ಮಾರ್ಚ್ 29, 30, 31ನೇ ತಾರೀಕು ಪುಣ್ಯಕ್ಷೇತ್ರದಲ್ಲಿ ನಾನು ಮರ್ಮ ಥೆರಪಿ ವರ್ಕ್ಶಾಪು, ಮರ್ಮ ಚಿಕಿತ್ಸೆ ಶಿಬಿರ ಮಾಡ್ತಾಯಿದ್ದೀನಿ. ಅದರಲ್ಲಿ ಬ್ರೈನಿಗೆ ಸಂಬಂಧಪಟ್ಟಂಥ ಕಾಯಿಲೆಗಳಿರ್ಬೋದು, ಮಾನಸಿಕ ರೋಗಗಳು, ಬ್ರೈನ್ ಟ್ಯೂಮರು, ರಕ್ತ ಎಪ್ಕಟ್ಟಿದ್ರೆ, ನರ ಡ್ಯಾಮೇಜ್ ಆಗಿದೆ, ಬ್ರೈನಲ್ಲಿ ಗೆಡ್ಡೆ ಇತ್ತು ಅಂದರೆ, ಡ್ಯಾಂಡ್ರಪ್ಪು, ಕೂದಲು ಉದುರೋದು, ಮತ್ತು ಬೇಗ ಬಿಳಿ ಕೂದಲು ಬರುವಂಥದ್ದು, ಕಣ್ಣಿನ ಸಮಸ್ಯೆಗಳು, ಕಿವಿ ಸಮಸ್ಯೆ, ಮೂಗು, ಬಾಯಿ, ಗಂಟಲು, ಹಲ್ಲು, ನಾಲಿಗೆ, ಗಂಟ್ಲಿಗೆ ಸಂಬಂಧಪಟ್ಟಂಥದ್ದು, ಲಂಗ್ಸಲ್ಲಿ ದೋಷ ಇದ್ದರೆ, ಹಾರ್ಟಲ್ಲಿ ದೋಷಗಳಿತ್ತು ಅಂದರೆ, ಕಾಯಿಲೆಗಳಿದೆ, ಹಾರ್ಟಿಗೆ ಸಂಬಂಧಪಟ್ಟಂತು, ಡಯಾಬಿಟಿಸು, BP, ಗ್ಯಾಸ್ಟ್ರಿಟಿಕ್ಸು, ಅಲ್ಸರು, ಆಮೇಲೆ ಅಪೆಂಡಿಸೈಟಿಸು, ಕಾಮಲೆ ರೋಗ, ಜಾಂಡೀಸು, ಮೂತ್ರಕೋಶಕ್ಕೆ ಸಂಬಂಧಪಟ್ಟಂಥದ್ದು, ಕಿಡ್ನಿಗೆ ಮತ್ತು ತೊಡೆ, ಮಂಡಿ, ಕಾಲು ಊದ್ಕೊಳ್ಳೋದು, ಕಿಡ್ನಿಗೆ ದೋಷದಿಂದ ಊದ್ಕೊಳ್ಳುತ್ತೆ, ಆರ್ಥರೈಟಿಸು, ರೊಮಟೆಡ್ ಆರ್ಥರೈಟಿಸು, ಗೋಟು, ಕ್ಯಾನ್ಸರ್ಸು, ಪಿಟ್ಸು, ಲಕ್ವಾ, ಸ್ಟ್ರೋಕ್, ವೆರಿಕೋಸ್ ವೆಯ್ನು, ಬ್ಯಾಕ್ ಏಕು, ಸಿಯಾಟಿಕಾ, ಮಕ್ಕಳಾಗ್ತಿಲ್ಲ, ಮುಟ್ಟಾಗ್ತಿಲ್ಲ, ಗಂಡಸರಿಗೆ ಸಂತಾನೋತ್ಪತ್ತಿ ದೋಷ, ಹೆಂಗಸರಿಗೆ ಮುಟ್ಟಿನಲ್ಲಿ ದೋಷ, ಸಂತಾನೋತ್ಪತ್ತಿ ದೋಷ, ಇವೆಲ್ಲವೂ ಕೂಡ ಮರ್ಮ ವಿದ್ಯೆಯಲ್ಲಿ ಔಷಧಿ ಇಲ್ಲದೆ, ಆಪರೇಷನ್ ಇಲ್ಲದೆ ಕ್ಯೂರ್ ಮಾಡ್ಬೋದು. ಈ ವಿದ್ಯೆಯನ್ನು ನಾನು 3 ದಿವಸ ಒಂದು ಪುಣ್ಯಕ್ಷೇತ್ರದಲ್ಲಿ 29, 30, 31 ತಾರೀಕು ನಾನು ಹೇಳ್ಕೊಡ್ತಾ ಇದ್ದೀನಿ. ಯಾರು ಈ ಕೋರ್ಸ್ಗೆ ಅಟೆಂಡ್ ಆಗಬೇಕು ಅಂತೀರೋ ಅವ್ರು ನನ್ನ ಜೊತೆ 3 ಡೇಸ್ ಇರಬೇಕು. ನನ್ನ ಜೊತೆ 3 ಡೇಸ್ ಇದ್ದು ಊಟ, ವಸತಿ, ಪುಸ್ತಕ ಎಲ್ಲ ನಾವೇ ಕೊಡ್ತೀವಿ. 3 ಡೇಸಲ್ಲಿ ಈ ಕೋರ್ಸ್ ಹೇಳ್ಕೊಡ್ತಾ ಇದ್ದೀನಿ ನಾನು. ಇದು ಕಲಿಯೋದ್ರಿಂದ ಏನು ಲಾಭ ಅಂದರೆ ನಿಮಗೆ ನೀವೇ ರೋಗಗಳನ್ನ ಕ್ಯೂರ್ ಮಾಡ್ಕೋಬೋದು. ನಿಮ್ಮ ಮನೆ ಮಂದಿಗೆಲ್ಲ ರೋಗ ಕ್ಯೂರ್ ಮಾಡ್ಬೋದು. ಕಲಿತು ಎಕ್ಸ್ಪರ್ಟ್ ಆದಮೇಲೆ ನೀವೇ ದೊಡ್ಡ ಕ್ಲಿನಿಕ್ ಓಪನ್ ಮಾಡಿ ಔಷಧಿ ಇಲ್ಲದೆ, ಆಪ್ರೇಷನ್ ಇಲ್ಲದೆ ಎಲ್ಲ ಕಾಯಿಲೆನಿಗೆ ಗುಣ ಮಾಡ್ಬೋದು. ಒಂದು ಹಾಸ್ಪಿಟ್ಲಿಗೆ ಹೋಗ್ತೀನಿ, ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ ಮಾಡಬೇಕು ದೊಡ್ಡ ದೊಡ್ಡ ಕಾಯಿಲೆಗಳಿಗೆ. ಪ್ರತಿ ತಿಂಗಳು ಔಷಧಿಗೆ ಅಂತ, ಇಂಜೆಕ್ಷನು, ಟ್ಯಾಬ್ಲೆಟ್ಸು, ಟಾನಿಕ್ಕಿಗೆ ಅಂತ ಒಂದಷ್ಟು ದುಡ್ಡು ಇಡಬೇಕು. ಪ್ರತಿ ತಿಂಗಳು ಮೆಡಿಕಲ್ ಸ್ಟೋರ್ಗೆ ಇನ್ವೆಸ್ಟ್ ಮಾಡಬೇಕು, ಆಸ್ಪತ್ರೆಗೆ ಲಕ್ಷಾಂತರ ರೂಪಾಯಿ ಕೊಡಬೇಕು. ಇದನ್ನೆಲ್ಲ ಉಳಿಸ್ಬೇಕು ಅಂತಂದರೆ ಮನೆಗೊಬ್ಬ ವೈದ್ಯನ ಆಗಬೇಕು, ಮರ್ಮ ವಿದ್ಯೆ ಕಲಿತು. ಅದನ್ನು ನಾನು ಹೇಳ್ಕೊಡ್ತಾ ಇದ್ದೀನಿ.
3 days ಕೋರ್ಸ್ ಇದು. ಆಸಕ್ತಿ ಇರೋರು workshop.lakshmisrinivas.in ಅಂತ ವೆಬ್ಸೈಟ್ ತೋರಿಸ್ತಾ ನೋಡಿ. ರಿಜಿಸ್ಟ್ರೇಷನ್ ಆಗೋ ವೆಬ್ಸೈಟು workshop.lakshmisrinivas.in ಅಂತ. ಇದಕ್ಕೆ ಲಾಗಿನ್ ಆಗಿ ನೀವೇ ಬುಕ್ ಮಾಡ್ಕೊಳ್ಳಿ. ಯಾರು ಈ ಕೋರ್ಸಿಗೆ ಬರ್ತಾರೋ ಅವ್ರಿಗೆ, ಯಾರು ಇದಕ್ಕೆ ರಿಜಿಸ್ಟರ್ ಆಗ್ತಾರೋ ಅವ್ರಿಗೆ ಲಯ ಯೋಗ ಫ್ರೀ. ಲಯ ಯೋಗ ಅಂದರೆ ಲಯ ಅಂದರೆ ನಾಶ ಮಾಡೋದು, ಪೂರ್ವಜನ್ಮದ ಶಾಪ ಪಾಪಗಳನ್ನು ಲಯ ಮಾಡ್ತಾ ಹೋಗೋದು, ನಾಶ ಮಾಡ್ತಾ ಹೋಗೋದು. ಈ ವಿದ್ಯೆಗೆ ಅದನ್ನು ಹೇಳ್ಕೊಡ್ತಾ ಇದ್ದೀನಿ. ಅದರಿಂದ ಯಾರು ನಾನು ಡಾಕ್ಟ್ರ್ ಆಗಬೇಕು ಮತ್ತು ವಿದ್ಯೆ ಕಲ್ತ್ಕೋಬೇಕು, ಹಾಸ್ಪಿಟ್ಲಿಗೆ ಹೋಗಬಾರ್ದು, ಮೆಡಿಷನ್ಗೆ ಅಡಿಕ್ಟ್ ಆಗಬಾರ್ದು ಅನ್ನೋದಾಗಿದ್ದರೆ ಬೇಗನೆ ಕೆಲವೇ ಸೀಟ್ಸ್ ಇದೆ, ಒಂದು 4-5 ಸೀಟ್ ಇರ್ಬೋದು ಅನಿಸುತ್ತೆ. ಅದಕ್ಕೆ ನೀವು ರಿಜಿಸ್ಟರ್ ಮಾಡ್ಕೊಳ್ಳಿ ಇಮಿಡಿಯೇಟಾಗಿ ಅಂತ ಹೇಳ್ತಾ ಇದ್ದೀನಿ. ನಮ್ಮ ಹಳೆ ಸಂಚಿಕೆಗಳು ಯಾರು ನೋಡೋಕ್ಕಾಗಿಲ್ವೋ ಅವರು ನಮ್ಮ ಶಿರ್ಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆಗೆ SSPK ಜ್ಞಾನೋದಯ ಅಂತ ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡೋದು ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ ಅಥವಾ ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕಲ್ಲಿ, ಟ್ವಿಟ್ಟರಲ್ಲಿ, ಇನ್ಸ್ಟಾಗ್ರಾಮು, ಲಿಂಕ್ಡ್ಇನ್ನಲ್ಲಿ ಕೂಡ ಇನ್ಫಾರ್ಮೇಷನ್ ನಿಮ್ಗೆ ಸಿಗುತ್ತೆ. ಯಾರಿಗೆ ಅಪಾಯಿಂಟ್ಮೆಂಟ್ಸ್ ಬೇಕು ಅಂತಿದ್ದೀರೋ ಅವರು ನಮ್ಮ www.lakshmisrinivas.in ಅಂತ ಒಂದು ಅಪಾಯಿಂಟ್ಮೆಂಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಇದೆ. ಅಲ್ಲಿಗೆ ಯಾವ ಡೇಟಿಗೆ ಯಾವ ಟೈಮಿಗೆ ನೀವೇ ಬುಕ್ ಮಾಡ್ಕೊಳ್ಳಿ. ಯಾರು ಪ್ರಶ್ನೆ ಕೇಳಬೇಕು ಅವರೇ ಸ್ವತಃ ಬಂದರೆ ಒಳ್ಳೆಯದು. ಬರಬೇಕಾದ್ರೆ ಜಾತಕ ಇದ್ದರೆ ಜಾತಕ ತೊಗೊಂಡು ಬನ್ನಿ. ಯಾವುದಾದ್ರು ಈ ಪಿಟ್ಸು, ಕ್ಯಾನ್ಸರು ಈ ಥರ ದೊಡ್ಡ ದೊಡ್ಡ ಕಾಯಿಲೆಗಳಿತ್ತು ಅಂತಂದರೆ ಅದಕ್ಕೆ ಸಂಬಂಧಪಟ್ಟಂಥ ಮೆಡಿಕಲ್ ರಿಪೋರ್ಟ್ ಏನಾದ್ರು ನಿಮ್ಮಲ್ಲಿ ಇತ್ತು ಅಂದರೆ ಅದು ತೊಗೊಂಡು ಬಂದರೆ ನಾವು ಮೆಡಿಕಲ್ ಆಸ್ಟ್ರಾಲಜಿ ಪ್ರಕಾರ ನಾವು ಅದಕ್ಕೆ ಪರಿಹಾರ ನೀಡ್ಬೋದು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಮತ್ತೊಮ್ಮೆ ಹೇಳ್ತೀನಿ, ಮಾರ್ಚ್ 29, 30, 31ನೇ ತಾರೀಕು ಬರ್ಮಾ ಥೆರಪಿ ಕ್ಲಾಸು. ಆಸಕ್ತಿ ಇರೋರು ಈ ಸ್ಕ್ರೀನ್ ಮೇಲೆ ತೋರಿಸೋ ಲಿಂಕ್ಗೆ ಲಾಗಿನ್ ಆಗಿ ಅಡ್ಮಿಟ್ ಮಾಡ್ಕೊಳ್ಳಿ, ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯನ್ನು ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.